ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಿದ್ರು. ಎಲ್ಲರೂ ವಿದ್ಯಾವಂತರಾದರು. ಎಲ್ಲಾ ರೀತಿಯ ವಿದ್ಯೆಗಳನ್ನ ಕಲಿತು ತಮ್ಮ ತಮ್ಮ ಊರುಗಳಿಗೆ ಹೋದರು. ಬಹಳ ವರ್ಷಗಳ ನಂತರ ಮತ್ತೆ ಅದೇ ಗುರುಕುಲಕ್ಕೆ ಗುರುಗಳು ಭೇಟಿಗೆ ಬಂದರು. ಹಳೆ ವಿದ್ಯಾರ್ಥಿಗಳು ಹಳೆ ಶಿಷ್ಯರು ಬಂದಾರ ಅಂತ ಹೇಳಿ ಗುರುಗಳಿಗೆ ಖುಷಿ ಆಯ್ತು. ಎಲ್ಲರಿಗೆ ಒಂದಿಷ್ಟು ಪ್ರಸಾದ ತಗೋರಿ ಅಂತೇಳಿ ಅಂದ್ರು ಗುರುಗಳು. ಒಂದಿಷ್ಟು ಪ್ರಸಾದ ತಗೋರಿ, 3 ಜನ ಕುಂದ್ರಿ ಅಂತೇಳಿ ಕುಂದಿರಿಸಿ ಗುರುಗಳು ಏನ್ ಮಾಡಿದ್ರು ಅಂದ್ರೆ 3 ಜನರಿಗೆ ತಾಟು ಕೊಟ್ಟರು. 3 ಜನರಿಗೆ ತಾಟು ಕೊಡುವಾಗ ಒಬ್ಬನಿಗೆ ಬಂಗಾರದ ತಾಟು ಕೊಟ್ಟರು, ಒಬ್ಬನಿಗೆ ಬೆಳ್ಳಿ ತಾಟು ಕೊಟ್ಟರು, ಮತ್ತೊಬ್ಬನಿಗೆ ಈ ಮಣ್ಣಿನ ಪರ್ಯಾಣ ಅಂತ ಇರ್ತದಲ್ಲ ಆ ಪರ್ಯಾಣ ಮಣ್ಣಿನ ತಾಟನ್ನು ಕೊಟ್ಟರು. 3 ಜನರಿಗೆ 3 ಜನರಿಗೆ ಒಬ್ಬನಿಗೆ ಬಂಗಾರದ ತಾಟು, ಮತ್ತೊಬ್ಬನಿಗೆ ಬೆಳ್ಳಿಯ ತಾಟು, ಮತ್ತೊಬ್ಬನಿಗೆ ಮಣ್ಣಿನ ಪರ್ಯಾಣದ ತಾಟನ್ನು ಕೊಟ್ಟರು. ಕೊಟ್ಟು 3 ಜನರ ತಟ್ಟೆಯೊಳಗ ಬಿಸಿ ಬಿಸಿ ಆಗಿರ್ತಕ್ಕಂಥ ಒಂದೊಂದು ರೊಟ್ಟಿಯನ್ನ ಇಟ್ಟರು. ಬಿಸಿ ಬಿಸಿ ಆಗಿರ್ತಕ್ಕಂಥ ಒಂದೊಂದು ರೊಟ್ಟಿಯನ್ನ ಇಟ್ಟರು. ಪ್ರಸಾದ ಸ್ವೀಕಾರ ಮಾಡ್ರಿ ಅಂತೇಳಿ ಶಿಷ್ಯರಿಗೆ ಹೇಳಿದರು. 3 ಜನ ಪ್ರಸಾದ ಸ್ವೀಕಾರ ಮಾಡಿ ತಮ್ಮ ತಮ್ಮ ತಟ್ಟೆಯನ್ನ ಸ್ವಚ್ಛ ಮಾಡಿ ಲೊಯ್ದು ಇಟ್ಟು ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡಿದರು. ಒಬ್ಬವ ಸುಮ್ಮನೆ ನಿಂತಿದ್ದ, ಇನ್ನ 2 ಇದ್ರಲ್ಲ, ಯಾರಿರ್ಬೋದು. ಒಬ್ಬವ ಸುಮ್ಮನೆ ನಿಂತಿದ್ದ, ಇನ್ನ 2 ಇದ್ರಲ್ಲ. ಯಾರ್ಯಾರು ಅವರು? ಬೆಳ್ಳಿ ತಾಟ್ ತಗೊಂಡತ್ತ, ಇನ್ನೊಬ್ಬತ್ತ ಮಣ್ಣಿನ ತಾಟ್ ತಗೊಂಡತ್ತ. ಏನ್ ಮಾಡಿದ? ಗುರುವಿನ ಮುಂದೆ ಬಂದ ಅಂದ್ರು, ನಾವು ನಿಮ್ ಬಗ್ಗೆ ಬಹಳ ಗೌರವ ಇಟ್ಟಿದ್ವಿ, ನಾವು ನಿಮ್ ಬಗ್ಗೆ ಏನೆಲ್ಲ ಕಲ್ಪನೆಗಳನ್ನ ಮಾಡ್ಕೊಂಡಿದ್ವಿ, ನಮ್ಮ ಗುರು ಅಂತವ್ರು, ನಮ್ಮ ಗುರು ಇಂಥವ್ರು ಅಂತ ಅನ್ಕೊಂಡಿದ್ವಿ, ಆದ್ರೆ ನೀವು ಇಂಥವ್ರು ಅಂತ ಇವತ್ತೇ ಗೊತ್ತಾಗ್ಯದ ಅಂತ ಹೇಳಿ ಸ್ವಲ್ಪ ಬೇಸರದ ಮಾತುಗಳನ್ನ ಆಡಿದ್ರು. ನೀವು ಈ ತರ ಮಾಡ್ತೀರಿ ಅಂತ ನಮಗೆ ಅನ್ಕೊಂಡಿರ್ಲಿಲ್ಲ ನಾವು ಅಂತೇಳಿ ಅವರಿಬ್ರು ಮಾತುಗಳನ್ನ ಆಡಿದ್ರು. ಯಾಕೆ, ಏನಾಯ್ತು? ಅಲ್ಲ, ಆತನಿಗೆ ಬಂಗಾರದ ತಾಟು ಕೊಟ್ರಿ, ನನಗ ಬೆಳ್ಳಿ ತಾಟು ಕೊಟ್ರಿ, ಇವನಿಗೆ ಪೂರ್ತಿ ಮಣ್ಣಿನ ಪರ್ಯಾಣ ಕೊಟ್ರಿ, ಇಷ್ಟು ಭೇದ ಮಾಡೋದು ನಿಮ್ಮ ಹತ್ರನೇ ಹಿಂಗೆ ಬಂದ್ರೆ ಹೆಂಗ ಅಂತ ಕೇಳಿದ್ರು. ನೀವೇ ಹಿಂಗೆ ಮಾಡಿದ್ರೆ ಹೆಂಗ, ಇದು ಮನಸ್ಸಿಗೆ ಬಹಳ ಬೇಜಾರಾಯ್ತು ನಮಗ ಅಂತೇಳಿ ಗುರುವಿನ ಹತ್ರ ಅಂದಾಗ ಗುರು ಅಂದನಂತ, ನೋಡು, ಆತನಿಗೆ ಬಂಗಾರದ ತಾಟು ಕೊಟ್ಟೇನಿ, ನಿನಗೆ ಬೆಳ್ಳಿ ತಾಟು ಕೊಟ್ಟೇನಿ, ಅವನಿಗೆ ಮಣ್ಣಿನ ತಾಟು ಕೊಟ್ಟೇನಿ, ಆದ್ರೆ ನಿಮ್ಮ 3 ತಾಟಿನೊಳಗೆ ಇದ್ದದ್ದು ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದೇ ತರದ ರೊಟ್ಟಿನೇ ಹೊರತಾಗಿ ಮತ್ತೊಂದು ಇರಲಿಲ್ಲ. ನಿನ್ನ ಲಕ್ಷ್ಯ ರೊಟ್ಟಿ ಕಡೆ ಇರಬೇಕಾಗಿತ್ತೆ ಹೊರತು ಉಣ್ಣುವ ತಾಟಿನ ಕಡೆ ಇತ್ತು. ಹಂಗಾಗಿ ಮನಸ್ಸು ಕೆಟ್ಟದ ಹುಡುಗ ನಿಂದು ಅಂತಂದ್ರಂತ ಗುರುಗಳು. ಮನಸ್ಸು ಕೆಟ್ಟದ, ತಾಟಿನಿಂದ ಹೊಟ್ಟೆ ತುಂಬೋದಿಲ್ಲ, ರೊಟ್ಟಿಯಿಂದ ಹೊಟ್ಟೆ ತುಂಬುತ್ತದ. ಕೊಡುವ ರೊಟ್ಟಿ ಒಳಗೆ ಭೇದ ಇರಲಿಲ್ಲ, ಉಣ್ಣುವ ತಾಟಿನೊಳಗೆ ಅಷ್ಟೇ ವ್ಯತ್ಯಾಸ ಇತ್ತು. ಅಂದ್ರೆ ಇದರ ಅರ್ಥ ನಾವು ತಿಳ್ಕೊಳ್ಬೇಕು. ಗುರು ಏನನ್ನಾದ್ರೂ ಒಂದಿಷ್ಟು ಬದಲಾವಣೆ ಮಾಡ್ಯಾನ ಅಂತಂದ್ರೆ ಅದ್ರೊಳಗೆ ಏನನ್ನಾದ್ರೂ ಪರೀಕ್ಷೆ ಮಾಡ್ಲಕತ್ತೆ ಅನ್ನುವಂಥ ಭಾವನೆ ನಮ್ಮ ಇರಬೇಕು. ಅಂದ್ರೆ ಇದರ ಅರ್ಥ, ಒಮ್ಮೆ ಭಗವಂತ ಬಡತನ ಕೊಟ್ಟು ನೋಡ್ತಾನ, ಒಮ್ಮೆ ಸಿರಿತನ ಕೊಟ್ಟು ನೋಡ್ತಾನ. ಬದುಕಂದ್ರೆ ಎಲ್ಲಾ ಸಮಯದೊಳಗೆ ಒಂದೇ ತರನಾಗಿರ್ಲಿಕ್ಕೆ ಸಾಧ್ಯ ಅದೇ ಬದುಕಿನೊಳಗೆ. ಒಮ್ಮೆ ಸಿರಿತನ ಇರ್ತಾದ, ಒಮ್ಮೆ ಬಡತನ ಇರ್ತಾದ, ಒಮ್ಮೆ ಸಂತೋಷ ಇರ್ತಾದ, ಒಮ್ಮೆ ದುಃಖ ಇರ್ತಾದ. ಅವೆಲ್ಲವನ್ನ ನೀಗಿಸಿಕೊಂಡು ಸಮಾನವಾಗಿ ಸ್ವೀಕಾರ ಮಾಡುವಂತ ಗುಣ ಬೆಳೆಸ್ಕೊಳ್ಬೇಕು. ಅದೇ ಅರಿವು ಬದುಕಿನೊಳಗೆ. ಅದೇ ಅರಿವು ಅಂದ್ರೆ ಏನು ಬಹಳ ದೊಡ್ಡದಲ್ಲ, ಅದೇ ಅರಿವು. ಒಂದು ಕಲ್ಲನ್ನ ಅರಿವಿಲ್ಲಾರದ ವ್ಯಕ್ತಿಯೊಳಗೆ ಕೊಟ್ರ ಅವ ಪುಡಿ ಮಾಡಿ ಅದನ್ನ ಕಂಕರ ಮಾಡ್ತಾನ. ಒಂದು ಕಲ್ಲನ್ನ ಒಬ್ಬ ಅರಿವಿಲ್ಲಾರದ ವ್ಯಕ್ತಿ ಕೈಯೊಳಗೆ ಕೊಟ್ರೆ ಅದನ್ನ ಪುಡಿ ಮಾಡಿ ಅದನ್ನ ಕಂಕರ ಮಾಡ್ತಾನ. ಅದೇ ಗುರುವಿನೊಳಗ ಉಪದೇಶ ಪಡೆದುಕೊಂಡು, ಗುರುವಿನಿಂದ ಉಪದೇಶ ಪಡೆದುಕೊಂಡು, ಗುರುವಿನ ಮಾರ್ಗದರ್ಶನದೊಳಗ ಇದ್ದು ಅರಿವಿದ್ದಂತ ಮಾದ ಅಂತಂದ್ರೆ ಅದೇ ಕಲ್ಲನ್ನ ಶಂಕರನನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಗುರುವಿನ ಮಾರ್ಗದರ್ಶನ ಇತ್ತು ಅಂದ್ರೆ ಕಲ್ಲನ್ನ ಕಂಕರ ಮಾಡೋದಕ್ಕೂ ಸಾಧ್ಯ ಅದ, ಕಲ್ಲನ್ನ ಶಂಕರನನ್ನಾಗಿ ಮಾಡ್ಲಿಕ್ಕೂ ಕೂಡ ಸಾಧ್ಯ ಅದ. ಉತ್ತಮವಾದ ಮೂರ್ತಿ ಕೆತ್ತಿ ರಾಮ ಮಂದಿರ ಅಂತ ನಾವು ಮಾತನಾಡ್ತೇವೆ. ಕಳೆದ 1 ವರ್ಷದಿಂದ ಜಗತ್ತಿನಾದ್ಯಂತ ರಾಮ ಮಂದಿರದೇ ಸುದ್ದಿ. ರಾಮ ಮಂದಿರದೊಳಗ 5,000 ಕೋಟಿ ವೆಚ್ಚದೊಳಗೆ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ರಾಮ ಮಂದಿರದೊಳಗೆ ಕೂತ್ಕೊಂಡಿರ್ತಕ್ಕಂಥ ರಾಮ ಯಾವ ಕಲ್ಲಿನಿಂದ ಆಗಿರುವಂತದ್ದು? ಮಂಡ್ಯ ಜಿಲ್ಲೆಯೊಳಗ ಒಬ್ಬ ಬಡ ರೈತನ ಹೊಲದೊಳಗೆ ಹುಟ್ಟಿರ್ತಕ್ಕಂಥ ಕಲ್ಲದು. ಎಲ್ಲೋ ಬಿದ್ದಿರ್ತಕ್ಕಂಥ ಅದೇ ಹೊಲದೊಳಗೆ ಎಷ್ಟೋ ಕಲ್ಲುಗಳನ್ನ ಕುಟ್ಟಿ ಕಂಕರ ಮಾಡಿ, ಕಂಕರ್ ಮಿಷನ್ಗಳಿಂದ ಕೋಟ್ಯಾಧೀಶ್ವರಾದವರು ಅದೇ ಜಿಲ್ಲೆಯೊಳಗದಾರ. ಅದೇ ರೈತನ ಹೊಲದಾಗ ಸಿಕ್ಕಿರ್ತಕ್ಕಂಥ ಒಂದು ಕಲ್ಲನ್ನ ಕೆತ್ತಿ ಮೂರ್ತಿ ಮಾಡಿ ಜಗತ್ತೆಲ್ಲ ಬಂದ ಅಲ್ಲಿ ಹಣೆ ಹಚ್ಚಿ ನಮಸ್ಕಾರ ಮಾಡಿದಂತ ಶಿಲ್ಪಿ ಕೂಡ ಅದೇ ಮೈಸೂರಿನೊಳಗ. ನಮ್ಮ ಜಗತ್ತಿಗೆ ಹೆಸರಾದ ಇವರು ಅಲ್ಲೇ ಮಂಡ್ಯದೊಳಗೆ ರೊಕ್ಕ ಗಳಿಸಿ ಹೆಸರಾದ. ವ್ಯತ್ಯಾಸ, ಕಲ್ಲು ಒಂದೇ ಹೊಲದ್ದು, ಅಲ್ಲಿ ಕಂಕರ ಆಯ್ತು, ಅಲ್ಲಿ ಒಬ್ಬ ಶಂಕರ ನಿರ್ಮಾಣ ಆದ. ಇದು
ಗುರುವಿನ ಉಪದೇಶ, ಗುರುವಿನಿಂದ ಬಂದಿರತಕ್ಕಂಥ ಆಶೀರ್ವಾದದ ಫಲ ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಇವತ್ತು ನಾಗಲಿಂಗಜ್ಜನವರು ಗುರುವಿನೊಳಗ ಏನು ಅನನ್ಯವಾಗಿರ್ತಕ್ಕಂಥ ಶ್ರದ್ಧೆಯನ್ನಿಟ್ಟು ಗುರುವಿನ ಉಪದೇಶವನ್ನ ಆತನಿಂದ ವಿದ್ಯೆಯನ್ನು ಕಲಿತು